ಎಲ್ಲೂ ಚೆಕ್ ಪೋಸ್ಟ್ ಬರಬೇಕು ಕುದುರೆಮುಖ ಎಂಟ್ರ್ ಆಗೋದಕ್ಕೆ. ಎಲ್ಲ ಚೆನ್ನಾಗಿದೆ ರೋಡ್ ಬಿಟ್ಟು. ಓಕೆ, ಓ ಇಲ್ಲಿ ಹೆಲಿಪ್ಯಾಡ್ ಕೂಡ ಇದೆ. ಇವತ್ತು ಮೂವಿ ಸೀನ್ ಥರ ಇದೆ. ಲೆಫ್ಟ್ ಸೈಡ್ ಅಂತೂ ಸಕ್ಕದಾಗಿದೆ. ಹಾಂ, ಇಲ್ಲೊಂದು ಫಾಲ್ಸ್ ಇದೆ. ಅಲ್ಲಲ್ಲಿ ಬಂಡೆ ಕುಸ್ತಿದೆ. ಲೋಡ್ ವೆಹಿಕಲ್ಸ್ ಎಲ್ಲ ಬಿಡಲ್ವಂತ ಇನ್ನೂ. ಪ್ಲ್ಯಾನಲ್ಲಿ ಏನು ಚೇಂಜ್ ಇಲ್ಲ. ಈಗ ಕುದುರೆಮುಖ ಮೇಲೇ ಹೋಗೋದು. ಡೈರೆಕ್ಟಾಗಿ ರೂಮ್ಗೆ ಹೋದ್ರೂ 70 ಆಡ್ ಕಿಲೋಮೀಟರ್ಸ್ ಇದೆ. 72 ಏನೋ ಇದೆ. ಅದಕ್ಕೂ 2 ಅವರ್ 10 ನಿಮಿಷ ತೋರಿಸ್ತಿದೆ. ಈ ಕಡೆ 92 ಕಿಲೋಮೀಟರ್ಸ್ ಏನೋ ಇದೆ. ಅದಕ್ಕೂ 2 ಅವರ್ 10 ನಿಮಿಷ ತೋರಿಸ್ತಾ ಇದೆ. ಹೆಂಗೆ ಹೋದ್ರೂ ಒಂದೇ ನೆಮ್ಮದಿಯಾಗಿ ಕುದುರೆಮುಖ ಮೇಲೆ ಹೋಗೋಣ. ರೂಟು ಸೀನಿಕ್ ಆಗಿದೆ. ಸೀದಾ ಹೋದರೆ ಹೊರನಾಡು, ಲೆಫ್ಟ್ ತೊಗೊಂಡ್ರೆ ಕುದುರೆಮುಖ. ಎಂಥ ಜಾಗದಲ್ಲಿ ಮರ ಬಿದ್ದಿದೆ. ಸ್ವಲ್ಪ ಮುಂದೆ ಬಂದರೆ ಮುಖಕ್ಕೆ ಹೊಡೆಯುತ್ತದು. ವೆದರ್ ಫುಲ್ ಅನ್ಪ್ರಿಡಿಕ್ಟಬಲ್ ಆಗಿದೆ. ಅಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರಿಂದ ಫುಲ್ ಹ್ಯೂಮಿಡ್ ಆಗಿತ್ತು, ಬಿಸಿಲಿತ್ತು. ಇಲ್ಲಿ ನೋಡಿದ್ರೆ ಫುಲ್ ಕೂಲ್ ಆಗಿದೆ. ಪ್ರಿಡಿಕ್ಟೇ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲೂ ಚೆಕ್ ಪೋಸ್ಟ್ ಬರಬೇಕು ಕುದುರೆಮುಖ ಎಂಟ್ರ್ ಆಗೋದಕ್ಕೆ. ಇನ್ನು ಎಷ್ಟು ದೂರ ಇದೆ ಅಂತ ಐಡಿಯಾ ಇಲ್ಲ. ಸಂಸೆ ದಾಟದ ಮೇಲೆ ಬರುತ್ತೆ ಅನ್ಸುತ್ತೆ. ಇಷ್ಟು ಗ್ರೀನಾಗಿದೆ. ಎಸ್ಟೇಟ್ ಒಳಗಡೆ ಫಾಲ್ಸ್ ಹೋಗ್ತಿದೆ. ಹೆಂಗೆ ಕಾಣ್ತಿದೆ ಇಲ್ಲಿಂದ ಬೆಟ್ಟ. ಓಕೆ, ಇದೆ ಅನ್ಸುತ್ತೆ ಅದು ಸಂಸೆ ಗಣಪತಿ ದೇವಸ್ಥಾನ. ಟೀ ಎಸ್ಟೇಟ್ ಒಳಗಡೆ ಇರುತ್ತೆ. ಗಣಪತಿ ದೇವಸ್ಥಾನ ಇದೆ. ಎಲ್ಲ ಚೆನ್ನಾಗಿದೆ ರೋಡ್ ಬಿಟ್ಟು. ಮತ್ತೆ ಹನಿ ಶುರು ಆಗ್ತಿದೆ. ಈ ಸರಿ ಮಿಸ್ ಆಗಲ್ಲ ಅನ್ಸತ್ತೆ ಮಳೆ. ನೋಡೋಣ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ. ಇಲ್ಲಿ ರೋಡ್ ಸ್ವಲ್ಪ ಚೆನ್ನಾಗಿರೋ ಥರ ಇದೆ. ಮತ್ತು ಹನಿ ನಿಂತೋಯ್ತು. ಹೋಗ್ಲಿ ರೈನ್ ಕೋಟ್ ಹಾಕ್ಕೊಂಡೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ರೆ ರೈನ್ ಕೋಟ್ ಹಾಕ್ಕೊಂಡ್ರೆ ಶೆಕೆ ಜಾಸ್ತಿ ಆಗುತ್ತೆ. ಫಾರೆಸ್ಟ್ ಚೆಕ್ ಪೋಸ್ಟ್ ಬೋರ್ಡ್ ಇದೆ. ಇಲ್ಲಿದೆ. ಹಾಂ, ಇಲ್ಲಿದೆ. ಆಗುಂಬೆ KA 51. ಓಕೆ, ಇದು ಶೃಂಗೇರಿ ಹತ್ರ ಇದೆಯಲ್ಲ ನೆಕ್ಸ್ಟ್ ಚೆಕ್ ಪೋಸ್ಟ್. ಓಕೆ,
ಚೆಕ್ ಪೋಸ್ಟಲ್ಲಿ ಸ್ಪೆಸಿಫಿಕ್ಕಾಗಿ ಏನೂ ಮೆನ್ಷನ್ ಮಾಡಿಲ್ಲ. ಬಟ್ ನಾನು ವೀಡಿಯೋಸಲ್ಲೆಲ್ಲ ನೋಡ್ದಂಗೆ ಇಲ್ಲಿಂದ ಅಲ್ಲಿಗೆ 1.5 ಅವರ್ ಟೈಮ್ ಕೊಡ್ತಾರೆ. ಶೃಂಗೇರಿ ಅಥವಾ ಈ ಕಡೆ ಹೋದರೆ ಲೆಫ್ಟ್ ಸೈಡು ಉಡುಪಿ ಹತ್ರ ಎಲ್ಲ ಒಂದು ಚೆಕ್ ಪೋಸ್ಟ್ ಇದೆ. ಸೊ ಅಲ್ಲಾದರೂ ಇಲ್ಲಾದರೂ 1.5 ಅವರ್ ರೀಚ್ ಆಗಬೇಕು. ಸೊ ಈ ಫಾರೆಸ್ಟ್ ರೇಂಜ್ ದಾಟೋದಕ್ಕೆ 1.5 ಅವರ್ ಆಗುತ್ತೆ. ಇವರೇನು ಆ ಥರ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಚೀಟಿ ಕೊಟ್ಟು ಆ ಕಡೆ ಎಂಡಲ್ಲಿ ಕೊಡಿ ಅಂತ ಹೇಳಿದರು. ಇಲ್ಲಿಂದ ಸ್ಟಾರ್ಟ್. ಕುದುರೆಮುಖ ನ್ಯಾಷನಲ್ ಪಾರ್ಕ್. ಪಾರ್ಕಿಂಗ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತೆ. ಪಾರ್ಕಿಂಗ್ ಒಂದು ಕಡೆಯಲ್ಲಿ, ಗಾಡಿಗಳು ಯಾವುದೂ ಇಲ್ಲ ಇಲ್ಲಿ. ಒಂದು ಗಾಡಿ ಕಾಣಿಸ್ತು. ಉಡುಪಿಯಿಂದ ಬರ್ತಾ ಅಲ್ಲಿ ಆ ಕಡೆ ಎಂಡಿಂದ ಶೃಂಗೇರಿವರೆಗೂ ಹೋಗಿದ್ದೆ. ಬಟ್ ಈ ಸೈಡಿಂದ ಯಾವತ್ತೂ ಈ ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟಿಲ್ಲ, ಇದೇ ಫಸ್ಟ್ ಟೈಮು. ಥಿಂಕ್ ಈವ್ನಿಂಗ್ ಮೇಲೆ ಬಿಡಲ್ಲ ಅನ್ಸುತ್ತೆ ಇದು. ಇಲ್ಲೆಲ್ಲ ಒಂದು ಊರೇ ಇದೆ. ಮೋಸ್ಟ್ಲಿ ಅದು ಕುದುರೆಮುಖ ಮೇಲೆ ವೆಕೇಟ್ ಮಾಡಿಸಿರೋರೆಲ್ಲ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ ಅನ್ನೋ ಅನಿಸ್ತಿದೆ. ಲೆಫ್ಟ್ ಸೈಡು ಫಾರೆಸ್ಟ್ ರೋಡ್ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಗೆಟ್ಟಿಂಗ್ ಇನ್ ಟು ದ ರಿವರ್ ಇಸ್ ಪ್ರೊಹಿಬಿಟೆಡ್. ಇಲ್ಲಿ ಹೆಲಿಪ್ಯಾಡ್ ಕೂಡ ಇದೆ. ಇವತ್ತೇ ನೋಡ್ತಿರೋದು ನಾನು. ಕುದುರೆಮುಖ ಹೆಲಿಪ್ಯಾಡ್ ಅಂತಲೇ ಇದೆ. ನೈಟ್ ಬೇರೆ ಬರೀ 3 ಅವರ್ ನಿದ್ದೆ. ಟಿಫನ್ ತಿಂದಾಗಿಂದನೂ ಫುಲ್ಲು ನಿದ್ದೆ ಎಳೀತಾ ಇದೆ. ಎಲ್ಲಾದರೂ ಆ ಸೈಡಿಗೆ ಮರದ ಕಡೆ ಮಲ್ಕೊಂಡ್ಬಿಡೋಣ ಅನ್ನಿಸ್ತಿದೆ. ಇಲ್ಲಿ ಸೀದಾ ಹೋದರೆ ಕುದುರೆಮುಖ ಮನೆಗಳೆಲ್ಲ ಕಾಣಿಸುತ್ತೆ ಅನಿಸುತ್ತೆ. ಸಾಕಾಗಿದೆ. ನೀರು ಕಮ್ಮಿ ಅನ್ನಿಸ್ತಿದೆ. ಇರೋದೇ ಇಷ್ಟ. ಇವತ್ತು ಮೂವಿ ಸೀನ್ ಥರ ಇದೆ. ಕ್ಯಾಮ್ರಾ 2ನೇ ಬ್ಯಾಟ್ರಿ ಕೂಡ ಖಾಲಿ ಆಯಿತು. ಬ್ಯಾಟ್ರಿ ರಿಪ್ಲೇಸ್ ಮಾಡಿ ವೈರ್ಲೆಸ್ ಮೈಕ್ರೋ ಚಾರ್ಜ್ ಆಗಿತ್ತು. ಅದನ್ನಾಗೆ ಕನೆಕ್ಟ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀನಿ. ಸೊ ಅದು ಮುಂದೆ ಒಂದು ಸರ್ಕಲ್ ಥರ ಸಿಗತ್ತೆ. ಸರ್ಕಲ್ ಅದು ಲೆಫ್ಟ್ ತೊಗೊಂಡ್ರೆ ಉಡುಪಿಗೆ, ರೈಟ್ ತೊಗೊಂಡ್ರೆ ಶೃಂಗೇರಿಗೆ ಹೋಗ್ಬೋದು.
ಆ ಸರ್ಕಲ್ಗೆ ಇನ್ನೂ 19 ಕಿಲೋಮೀಟ್ರ್ ಇದೆ, 30 ನಿಮಿಷ ತೋರಿಸ್ತಾ ಇದೆ. ಮುಂದೆ ಟೈರ್ ಬ್ಲೂ ಅನ್ನೋದು ಕಮ್ಮಿ ಇದೆಯಾ, ಸೌಂಡ್ ಜಾಸ್ತಿ ಬರ್ತಿದೆ. ಇಲ್ಲೊಂದು ನೇಚರ್ ಕ್ಯಾಂಪ್ ಕೂಡ ಇದೆ, ಭಗವತಿ ನೇಚರ್ ಕ್ಯಾಂಪ್. ಇವರೆಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ಬರ್ತಿದ್ದಾರೆ ಅನ್ಸುತ್ತೆ. ಫ್ರೆಶ್ ಆಗಿದೆ ಗಾಳಿ. ಫುಲ್ ಮೋಡ ಮುಚ್ಕೊತಾ ಇದೆ. ಇದೊಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ಸೋದು ಮಳೆ. ಲೆಫ್ಟ್ ಸೈಡ್ ಅಂತೂ ಸಕ್ಕತ್ತಾಗಿದೆ. ಇಲ್ಲೊಂದು ಫಾಲ್ಸ್ ಇದೆ. ಮಳೆ ಬೇರೆ ಬರ್ತಿದೆ, ಹೊರಡೋಣ. ಆದಷ್ಟು ಬೇಗ ಹೋಗಿ ರೂಮ್ ತಲುಪಬೇಕು. ಕುಡುಂಬಿ ಜಲಪಾತ. ರೈನ್ ಕೋಟ್ ಹಾಕ್ಕೊಳೋದು ಒಳ್ಳೆಯದು ಅನಿಸುತ್ತೆ. ಇಲ್ಲೊಂದು ವಾಟರ್ ಫಾಲ್ಸ್ ಇದೆ. ನೀರು ಬಿದ್ದು 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 ಬಂಡೆ ಎಲ್ಲ ಫುಲ್ ಶೈನಿಂಗ್ ಬಂದ್ಬಿಟ್ಟಿದೆ. ಜೋರಾಯಿತು ಮಳೆ, ಜೋರಾಯಿತು ಮಳೆ, ಜೋರಾಯಿತು. ರಿಸ್ಕೇ ಬೇಡ, ಬಿಸ್ಬಿಟ್ಟು ಹಾಕ್ಕೊಂಡ್ಬಿಡ್ತೀನಿ. ಒಂಚೂರು ಕೂಡ ಶೇಡ್ ಇಲ್ಲ ಎಲ್ಲೂ. ಓಕೆ, ಐ ಥಿಂಕ್ ಎಲ್ಲ ಪ್ಯಾಕ್ ಆಗಿದೆ ಅನಿಸುತ್ತೆ. ಎಲ್ಲರೂ ನೀರು ಒಳಗಡೆ ಹೋಗ್ಬಾರ್ದು. ನೋಡೋಣ. ಗ್ಲೌಸು ನಕಲ್ಸ್ ಹತ್ರ ಸ್ಟಿಚ್ ಬಿಟ್ಕೊಂಬಿಟ್ಟಿದೆ, ಅದನ್ನೇನಾದರೂ ಹಾಕಿ ಅಂಟಿಸ್ಬೇಕು. ಮತ್ತು ನೋಡೋಣ ಅವ್ರ ಹತ್ರ ಏನಾದರೂ ಫೇಕ್ ಏನಾದರೂ ಸಿಗತ್ತೇನೋ.
ಸೊ ಅಲ್ಲಲ್ಲಿ ಬಂಡೆ ಕುಸ್ತಿದೆ. ಇಲ್ಲೊಂದಿದೆ. ಸೊ ಓಕೆ, ಇದು ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ಕೆಳಗಡೆ ನಡ್ಕೊಂಡು ಹೋದರೆ ಅಲ್ಲೊಂದು ವಾಟರ್ ಫಾಲ್ಸ್ ಸಿಗುತ್ತೆ. ಎಂಟ್ರಿ ಟಿಕೆಟ್ ಏನೋ ತೊಗೊತಾರೆ ಅದಕ್ಕೂ. ಫಾಲ್ಸ್ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನೀರೇನಿಲ್ಲ. ನಾರ್ಮಲಾಗಿ ಸಮ್ಮರ್ ಟೈಮ್ ಅಷ್ಟು ಕಮ್ಮಿ ಇಲ್ಲ, ಬಟ್ ಇದೆ, ಅಷ್ಟು ಜಾಸ್ತಿನೂ ಇಲ್ಲ. ಬಟ್ ಇದು ಪೀಕ್ ಮಾನ್ಸೂನ್ ಸೀಸನ್ನೇ. ಏನೋ ಈ ಕಡೆ ಮಳೆ ಏನಾದರೂ ಕಮ್ಮಿ ಬಂತೇನೋ. ಸಡನ್ನಾಗಿ ಏನೋ ಬ್ರೈಟ್ನೆಸ್ ಜಾಸ್ತಿ ಮಾಡ್ದಂಗೆ ಆಯಿತು. ಓಕೆ, ಇದೆ ನಾನು ಹೇಳಿದ್ದು. ಸೊ ಸೀದಾ ಹೋದರೆ ಮಂಗ್ಳೂರಿಗೆ ಹೋಗ್ಬೋದು, ಮಂಗಳೂರು ಉಡುಪಿ ಆ ಸೈಡ್ ಹೋಗ್ಬೋದು. ರೈಟ್ ತೊಗೊಂಡ್ರೆ ಶೃಂಗೇರಿ. ಹೆವಿ ಲೋಡ್ ವೆಹಿಕಲ್ಸ್ ಎಲ್ಲ ಬಿಡಲ್ವಂತ ಇನ್ನೂ ಸೆಪ್ಟೆಂಬರ್ವರೆಗೂ. ಒಂದು ಫೋಟೋ ತೊಗೊಂಬಿಡೋಣ. ಸಾಕು, ಹೋಗೋಣ. ಜಾಸ್ತಿ ಹೊತ್ತಿದ್ರೆ ಟೈಮ್ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ. ಫುಲ್ಲು ಹೊಗೆ. ಸದ್ಯಕ್ಕೆ ಇಲ್ಲಿ ಮುಂದೆ ಶೃಂಗೇರಿ ಹತ್ತತ್ರ ಮ್ಯಾಪ್ ಹಾಕ್ಕೊಂಡ್ರೆ ಆಯಿತು.